ಗೈಸ್ ವಿಡಿಯೋಗ್ರಾಫರ್ ಇವಳು ಗೈಸ್ ನೀರಿತ್ತಂತೆ ಲಾಕ್ ಮಾಡಿಬಿಟ್ಟವ್ರೆ ನೋಡಬೇಕು ಅಂತ ಅಂದ್ಕೊಂಡು ನಾವು ಕಡಿಮೆ ಜನ ಬಂದಿರೋದ್ರಿಂದ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ವಿಡಿಯೋ ಮಾಡ್ಕೊಳ್ದೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನಮ್ಮನ್ನೇ ವಿಡಿಯೋ ಮಾಡ್ಕೋತಾ ಇದ್ರು. ಗೈಸ್ ಇವಳು ರೀಲ್ಸ್ ಹಾಕೊಂಡು ನನ್ನ ಪ್ರಾಣ ತಿಂತವಳೆ ಗೈಸ್. ಗುಡು 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 ಅಂತ ಓಡ್ ಬಂದೆ. ನೋಡಿದ್ರೆ ಸಾಲಿಗ್ರಾಮ ಬಸ್ಸು, ಕೇರ್ ನಗರ ಬಸ್ ಅಲ್ಲ. ವಿಡಿಯೋಗ್ರಾಫರ್ ಸುಸ್ತಾಗ್ಬಿಟ್ಟಿದ್ದಾರೆ ಮುಸ್ತಫಾ. ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಷಾಢ ಶುಕ್ರವಾರದ 3ನೇ ಶುಕ್ರವಾರ. ಇವತ್ತು ಮೊದಲನೇ ಶುಕ್ರವಾರ ಹೋಗಿದ್ದೆ, 2ನೇ ಶುಕ್ರವಾರ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ಸಮ್ ರೀಸನ್ಸ್ ಇಂದ. ಇದು 3ನೇ ಶುಕ್ರವಾರ. ಇವತ್ತು ಹೋಗಬೇಕು ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿ, ಅಂದರೆ ಸ್ವಲ್ಪ ಲೇಟಾಗಿ ಎದ್ದೆ ನಾನು. ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೊರಡೋಣ ಅಂದ್ಕೊಂಡೆ. ನೋಡಿದ್ರೆ ಫುಲ್ ಜೋರು ಮಳೆ ಬರ್ತೈತೆ. ಅದಕ್ಕೆ ರೆಡಿಯಾಗಿ ನಿಂತಿದ್ದೀನಿ ಮಳೆ ನೋಡ್ತಾ ಯಾವಾಗ ನಿಲ್ಲುತ್ತೆ ಏನು ಅಂತ. ಬಟ್ ಇವಾಗ ಟೈಮ್ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಮಳೆ ಬೇರೆ ಬರ್ತೈತಲ್ಲ ಅಷ್ಟೊತ್ತಿಂದ. ಸೊ ಹಾಗಾಗಿ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಇವತ್ತು ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಓಪನ್ ಇರುತ್ತೆ ಹೆಂಗಿದ್ರು ಲೇಟ್ ಆದ್ರೂ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಅಮ್ಮಗೆ ಇಲ್ಲ, ಕ್ಲೋಸ್ ಆಗಿಬಿಟ್ಟಿರುತ್ತೆ. 4 ಗಂಟೆಗೆ ಬಾಗಿಲು ತೆಗಿತಾರೆ, ಹೋಗು ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡೋದು 4 ಗಂಟೆಗೆ ಹೋಗಿ ನಾನು ಹೆಂಗಿದ್ರು 5:15 ಇಲ್ಲಿಂದ ಹೊರಡೋದು. ನಂಗೆ ಸರಿ ಹೋಗುತ್ತೆ. ನಾನು ಹಂಗೆ ಮೈಸೂರಿಗೆ ಹೋಗ್ಬೋದು. ಅವಾಗ ಸಂಜುನು ನನ್ನ ಪಿಕಪ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಅದು ಯಾವ ದೇವಸ್ಥಾನ ಅಂತಂದರೆ ಇವತ್ತು ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅದು ಯಶು ನಾನು ಬರೋವರೆಗೂ ಹೋಗಬೇಡ ಅಂತ ಹೇಳಿದ್ಲು. ಬಟ್ ನಾನು ಯಾಕೋ ನಂಗೆ ನೋಡಬೇಕು ಅನ್ನಿಸ್ತೈತೆ, ಹೋಗಬೇಕು ಅನ್ನಿಸ್ತೈತೆ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. 2 ವರ್ಷ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ. ಬಟ್ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ನಾನು ಯಾವಾಗಲೂ ಹೋಗ್ತಾಯಿದ್ದೆ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಮಾದಪ್ಪನ ದೇವಸ್ಥಾನಕ್ಕೆ. ಇವತ್ತು ಹೋಗಬೇಕು, ನಿಮಗೂ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ 4 ಗಂಟೆಗೆ ಹೋಗ್ತೀನಿ. ಆ್ಯಂಡ್ ಇನ್ನೊಂದು, ನಾನು ನೆನ್ನೆ ಯಾವುದೇ ಬ್ಲಾಗ್ಸ್ ಏನೂ ನಾನು ಮಾಡಿಲ್ಲ. ಯಾಕಂದರೆ ನೆನ್ನೆ ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ. ಹಾಸ್ಪಿಟಲ್ಗೆ ಹೋಗಿ ಅಂದರೆ ಟ್ಯಾಬ್ಲೆಟ್ ಮತ್ತು ಟಾನಿಕು ಮತ್ತು ಬಿ ಪ್ರೋಟೀನ್ ಏನೋ ಬರ್ಕೊಟ್ಟಿದ್ದಾರೆ, ಅದನ್ನು ತೊಗೊಬಂದಿದ್ದೀನಿ. ತೋರಿಸ್ತೀನಿ ರೀ. ಅಂದರೆ ನಾನು ಸ್ವಲ್ಪ ವೆಯ್ಟು ಕಮ್ಮಿ ಇದ್ದೀನಲ್ವಾ, ಸಣ್ಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೇ ಸ್ವಲ್ಪ ವೆಯ್ಟ್ ಗೇನ್ ಆಗೋಕ್ಕೆ ಏನಾದರೂ ಬರ್ಕೊಡಿ, ಅಂದರೆ ಸುಸ್ತು ನಿಶಕ್ತಿ ಅಂತಾಳೆ ಅಂತ ಅಂದಿದ್ದಕ್ಕೆ ಅವರು ನನಗೆ ಬಿ ಪ್ರೋಟೀನ್ ಮತ್ತು ಇನ್ನೊಂದು ಸಿರಪ್ ಏನೋ ಬರ್ಕೊಟ್ಟಿದ್ದಾರೆ. ಅದು ಮುಂಚೆನೂ ನನಗೆ ಕೊಟ್ಟಿದ್ದರು. ಬಿ ಪ್ರೋಟೀನ್ ನಾನು ಮುಂಚೆನೂ ಬೆಂಗಳೂರಲ್ಲಿ ಇದ್ದಾಗ ನಾನು ತಗೋತಿದ್ದೆ. ಅದನ್ನು ಒಂದು 4-5 ಬಾಟಲ್ ಬೆಂಗಳೂರಲ್ಲಿ ಇದ್ದಾಗಲೇ ಖಾಲಿ ಮಾಡಿದ್ದೀನಿ. ಬಟ್ ಅದೇ ಬೇರೆ ಬಿ ಪ್ರೋಟೀನ್, ಇದೇ ಬೇರೆ ಬಿ ಪ್ರೋಟೀನು, ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದಕ್ಕೆ ಇದು ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಬಟ್ ಆ ಬಿ ಪ್ರೋಟೀನ್ ಹೆಂಗಂದರೆ ಕುಡಿಯೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ನಾನು ಫುಲ್ಲು 6 ವೆಯ್ಟ್ ಮಾಡಿ ಆಮೇಲೆ ಕಣ್ಣು ಮುಚ್ಕೊಂಡು ಕುಡ್ಕೊಬಿಟ್ಟಿದ್ದೆ ನಾನು ಅದನ್ನು. ಯಾಕೆಂದರೆ ಅದೊಂಥರ ಸ್ಮೆಲ್ಲು ಕುಡಿಯೋದಕ್ಕೆ. ಆಮೇಲೆ ಕುಡಿದ್ಮೇಲೆ ವಾಮಿಟ್ ಬರೋ ಥರ ಫೀಲ್ ಆಯ್ತಿತ್ತು. ಬಟ್ ಇದೇ ಹಿಂಗೆ ಏನು ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಯಾವ್ದು ಕೊಟ್ಟಿದ್ದಾರೆ ಅಂತ. ಟಾನಿಕು ಕೂಡ ಹೋದ್ಸಲ ಕೊಟ್ಟಿದ್ರು, ಕುಡಿದಿರಲಿಲ್ಲ ನಾನು, ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ನಮ್ಮಮ್ಮ ತಗೋಬೇಡ ನೀನು, ಹೋದ್ಸಲನೂ ಕೊಟ್ಟಿದ್ರು ಕುಡಿಯಲ್ಲ ಅಂತ ಅಂತಿದ್ರು. ನಾನು ಹಂಗೂ ಇಲ್ಲ, ಈ ಸಲ ಕುಡಿಲೇಬೇಕು ಅಂತ ತಗೊಂಡಿದ್ದೀನಿ. ಹೋದ್ಸಲದು ಇಲ್ಲೇ ಇತ್ತು, ಬಟ್ ಇವಾಗ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲೇ ಇಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ ನಾವು. ಸೊ ಇವಾಗ ಕೊಟ್ಟಿರೋದನ್ನ ತೋರಿಸ್ತೀನಿ ರೀ ಯಾವುದು ಅಂತ. ಪ್ಲಸ್ ಇದೇ ಕೊಟ್ಟಿರೋದು. ಟಾನಿಕ್ ಮಾತ್ರ ನೆನೆ 1 ಟೈಮ್ ಏನೋ ಕುಡ್ದಿದ್ದೀನಿ ಅಷ್ಟೇ, ಅಂದರೆ ನೈಟು. ಬಟ್ ಇದು ಹಾಲು ಪೌಡ್ರ್ ಮಾತ್ರ ಇನ್ನೂ ಓಪನ್ ಕೂಡ ಮಾಡಿಲ್ಲ ನಾನು. ಬಿ ಪ್ರೋಟೀನ್ ಇದು ಬೇರೆ ಕೊಟ್ಟಿದ್ದಾರೆ, ಇನ್ನೂ ಓಪನ್ ಕೂಡ ಮಾಡಿಲ್ಲ. ಊರಿಗೆ ಹೋದ್ಮೇಲೆ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಊರಿಗೆ ಹೋದ್ಮೇಲಿಂದ ಟ್ರೈ ಮಾಡ್ತೀನಿ. ಓಕೆ ಗೈಸ್, ನಾನು ಆಮೇಲಿಂದ ಹೊರಡಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಪೂಜೆ ಮಾಡೋದು, ಎಲ್ಲ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಅಮ್ಮ ಮನೆಗೆ ಬಂದಾಗ ಯಾವಾಗಲೂ ನಾನೇ ಪೂಜೆ ಮಾಡೋದಲ್ವಾ. ಸೊ ಹಾಗಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಅಲಂಕಾರ ಮಾಡಿದ್ದೀನಿ ಅಂತ. ನನಗೇನೋ ಒಂಥರ ದೇವ್ರ ಪೂಜೆ ಮಾಡೋದು, ಅಲಂಕಾರ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನೇ ಎಲ್ಲ ಪೂಜೆ ಮಾಡೋಕ್ಕೆ ನಾವು ಹೋದಾಗಲೆಲ್ಲ ನಮ್ಮಮ್ಮ ನನಗೇನೆ ಬಿಡ್ತಾರೆ. ಆ್ಯಂಡ್ ಇನ್ನೊಂದು, ನಾವು ಈ ಫೋಟೋ ಸ್ವಲ್ಪ ದೊಡ್ಡದು ಮೇಲೆ ಇಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಕೆಳಗೆ ಇಟ್ಬಿಟ್ಟಿದ್ದೀವಿ. ಈ ಥರ ಸ್ಟೆಪ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಮಾಮೂಲಿ ಸಿದ್ದಪ್ಪಾಜಿ ಫೋಟೋ ಇಟ್ಟಿದ್ದೀವಿ. ಸೊ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ನಾನು ಟಿಫನ್ ಹಾಕ್ಕೊಂಡಿದ್ದೀನಿ. ಟಿಫನ್ ಬಂದು ಶಾವಿಗೆ ಉಪ್ಪಿಟ್ಟು. ನಾನು ಮನೇಲಿ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಾನು ಬಂದಾಗಲೆಲ್ಲ ಮಾಡ್ತಾರೆ. ನನಗೂ ಇಷ್ಟ ಅಲ್ವಾ, ಸೊ ತಿಂತೀವಿ. ಗೈಸ್, ನಾನು ಅಷ್ಟೊತ್ತಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಫೀಲ್ ಮಾಡ್ಕೋತಿದ್ದೆ. ಆದರೆ ಇವಾಗ ಸಹನ ಫೋನ್ ಮಾಡಿದ್ಲು, ಚುಂಚನಕಟ್ಟೆಗೆ ಹೋಗೋಣ ಅಂತಿದ್ದಲ್ಲ ಬಾ ಅಂತ. ನಾನು ನೀರನ್ನ ನೋಡಬೇಕು ಅಂತ ತುಂಬ ದಿವಸದಿಂದ ಹೇಳ್ತೇನೆ. ಅಂದರೆ ನಾನು ಬಂದು ಅಮ್ಮ ಮನೆಗೆ 5 ದಿನ ಆಯಿತು. 5 ಡೇಸಿಂದನೂ ಮಾರ್ನಿಂಗ್ ಕಾಲ್ ಮಾಡಿ ಕೇಳ್ತಾನೆ ಇದ್ದೆ ಅವಳನ್ನ. ಸೊ ಇವತ್ತು ಬಾ ಹೋಗೋಣ ಅಂತ ಹೇಳಿದ್ದಾಳೆ. ಅದಕ್ಕೆ ನಾನು ಇವಾಗ ರೆಡಿ ಆಗಿದ್ದೀನಿ. ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ.
ಸೊ ನನಗೆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗೋಕೆ ಋಣ ಇರಲಿಲ್ಲ ಅನಿಸುತ್ತೆ. ಅಲ್ಲಿ ಚುಂಚನಕಟ್ಟೆ ಸೀತಾರಾಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತೇನೋ. ಸೊ ಅದಕ್ಕೆ ಇವಾಗ ನಾನು ರೆಡಿಯಾಗಿದ್ದೀನಿ, ಹೊರಡ್ತಾ ಇದ್ದೀನಿ. ನಾನು ಇಲ್ಲಿಂದ ಒಬ್ಬಳೇ ಹೋಗ್ತಾ ಇದ್ದೀನಿ. ಅವಳು ಚುಂಚನಕಟ್ಟೆಗೆ ಬರ್ತಾಳೆ ಸಹನ. ಸೊ ಗೈಸ್ ಬನ್ನಿ ಇವಾಗ ಹೊರಡೋಣ. ನಮ್ಮ ಅಮ್ಮನಿಗೆ ಹೋಗದೆ ನಮ್ಮ ಅಮ್ಮ ಬರಲ್ಲ, ನೀನು ಹೋಗು ಅಂತವ್ರೆ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ನಾನು ನೀರು ನೋಡಬೇಕು ಅಂತಲೇ ಹೋಗ್ತಾ ಇರೋದು ಹೇಳ್ಬೇಕಂದ್ರೆ. ಇವಾಗ ಆಲ್ರೆಡಿ ಒಂದು ಸಲ ಮೀಟ್ ಆಗಿದ್ವಲ್ಲ, ಹೋಗಿದ್ವಲ್ಲ. ಸೊ ಬನ್ನಿ ಇವಾಗ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ಬಸ್ಸೆಲ್ಲ ಫುಲ್ಲು ಖಾಲಿ ಖಾಲಿ, ಜನನೇ ಇಲ್ಲ. ಸೊ ಇನ್ನೂ ಇದು ರಶ್ ಆದಮೇಲೆ ಹೋಗುತ್ತೋ ಹೊರಡುತ್ತೋ ಏನೋ ಗೊತ್ತಿಲ್ಲ. ಸಹನ ಬಸ್ ಹೊರಟ್ಮೇಲೆ ಕಾಲ್ ಮಾಡು ಅಂತ ಹೇಳಿದ್ದಾಳೆ. ಸೊ ನೋಡಬೇಕು ಬಸ್ಸು ಲೇಟಾಗಿ ಹೊರಡುತ್ತಾ ಬೇಗ ಹೊರಡುತ್ತಾ ಅಂತ ಗೊತ್ತಿಲ್ಲ. ಈ ಬಸ್ಸಲ್ಲಿ ಬಂದ್ಲೇನೋ ನೋಡೋಣ ಬಾಮ್. ನಾನು ಬರೋವರೆಗೂ ವೆಯ್ಟ್ ಮಾಡಿ ನಾನು ಬರೋದನ್ನ ವೀಡಿಯೋ ಮಾಡ್ಕೊಂಡಿದ್ದಾಳೆ ನಮ್ಮ ಶಾನು. ಸೊ ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಸಾನು. ಏನಂತಂದರೆ ಪ್ರತಿ ಸತಿನೂ ನಾವು ಯಾವಾಗಲೇ ಹೊರಗಡೆ ಹೋದಾಗಲೂ ವೀಡಿಯೋಸ್ ಮಾಡೋದಕ್ಕೆ ನನ್ನ ಫ್ರೆಂಡ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಫ್ರೆಂಡ್ಸ್. ಗೈಸ್ ಇದು ಸರಿ ಎರಡನೇ ಸಲ ನಿಮಗೆ ಚುಂಚನಕಟ್ಟೆ ಫಾಲ್ಸ್ನ ತೋರಿಸ್ತಾ ಇರೋದು. ಹೋದ ಸಲ ನೀರು ಕಮ್ಮಿ ಇತ್ತಲ್ಲ, ಈ ಸಲ ನೀರು ಜಾಸ್ತಿ ಬಂದಿದೆ. ಆ್ಯಂಡ್ ಇನ್ನೊಂದು ಎಲ್ಲ ಕಡೆನೂ ನೀರು ನೋಡೋದಕ್ಕೆ ಅಂತಲೇ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಕೂಡ ಅದಕ್ಕೆ ಅಂತಲೇ ಬಂದಿದ್ದೆ. ಹಾಗಾಗಿ ನಾನು ಹೋದ ಸಲ ನೀರು ಕಮ್ಮಿ ಇತ್ತು, ಈ ಸಲ ನೀರು ಜಾಸ್ತಿ ಇದೆ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಇವಾಗ ನೋಡೋಣ ನೀರು ಎಷ್ಟು ಬಂದಿದೆ ಅಂತ. ನೋಡ್ತಾ ಇರ್ಬೋದು ಇವಾಗ ನೀವು ನೀರು ಎಷ್ಟು ಬಂದಿದೆ ಅಂತ. ಸೀರಿಯಸ್ಲಿ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಫಸ್ಟು ವೀಡಿಯೋ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತ್ಕೊಬಿಟ್ಟಿದ್ದೆ ಅದನ್ನು ನೋಡ್ತಾ. ತುಂಬ ಚೆನ್ನಾಗೈತೆ ಪ್ಲೇಸ್ ಮಾತ್ರ, ನಿಜವಾಗ್ಲೂ ಚೆನ್ನಾಗೈತೆ ನೋಡಿ. ಹೆಂಗೆ ಕಾವೇರಿ ನೀರು ಹರಿದು ಬರ್ತಾವಳ ಹಂಗೆ ಮೈದುಂಬಿ. ಸೌಂಡ್ ನೋಡಿ ಗೈಸ್. ಲೂಸು ನೋಡಲಿ ಮಾ ಹೆಂಗ್ ಬರ್ತದೆ ಗೈಸ್. ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ತಗೋತಾ ಇದ್ದಾರೆ. ಹೆಂಗಂತಂದರೆ ನಾವೀಗ ಮುಂದೆ ಪಾಸ್ ಆಗ್ತಿದ್ದಂಗೆ ಒಂಥರ ಕ್ಯೂ ಸಿಸ್ಟಮ್ ಥರ ಇನ್ನೊಬ್ರು ನೀವು ಬಂದು ನಿಂತ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲೇ ಅಲ್ವಾ ವ್ಯೂ ಪಾಯಿಂಟು ಚೆನ್ನಾಗಿ ಕಾಣಿಸೋದು. ಸೊ ಹಾಗಾಗಿ ನೀರಂತೂ ಮಸ್ತಾಗೈತೆ. ದಯವಿಟ್ಟು ಈ ಟೈಮಲ್ಲೇ ನೀವೊಂದ್ಸಲ ಬಂದು ನೋಡಿ. ರೀಲ್ಸ್ ಮಾಡ್ತವ್ರೆ ಗೈಸ್ ನೋಡಿ. ಇವಳೇ ವಿಡಿಯೋಗ್ರಾಫರು. ನಮ್ದು ಪ್ರತಿಯೊಂದು ರೀಲ್ಸದು ವಿಡಿಯೋಗ್ರಾಫರ್ ಇವಳು. ಬಾ ವಿಡಿಯೋಗ್ರಾಫರ್ ತೋರಿಸ್ತೀನಿ ಗೈಸ್. ವಿಡಿಯೋಗ್ರಾಫರ್ ಇವಳು. ಪ್ರತಿಯೊಂದು ರೀಲ್ಸು ನಮ್ದು ಯಾವ್ದಾವ್ದು ಅಪ್ಲೋಡ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಅದನ್ನೆಲ್ಲ ಇವಳೇ ಮಾಡ್ಕೊಟ್ಟಿರೋದು. ಕ್ಲೀನಾಗಿ ತೆಗಿ ಗೈಸ್. ಹಾರ್ಟ್ ನೋಡಿ, ಹಾರ್ಟು ಗೈಸ್. ಇವತ್ತು ನಾನು ಜಾಸ್ತಿ ವಿಡಿಯೋ ಮಾಡಲ್ಲ ಇಲ್ಲಿ, ಆಲ್ರೆಡಿ ನೀವು ನೋಡಿರೋ ರೀಸನ್ನಿಂದ. ದೇವಸ್ಥಾನ ತೋರಿಸ್ತೀನಿ ಇವತ್ತು. ಆ್ಯಂಡ್ ಅಲ್ಲಿ ಅವತ್ತು ಸಲ ಹೋಗೋಕ್ಕಾಗಲಿಲ್ಲ ಅಲ್ಲಿ ಮೇಲೆ. ಸೊ ಅಲ್ಲೂ ಕೂಡ ತೋರಿಸ್ತೀನಿ. ಆ್ಯಂಡ್ ನೀರೆಲ್ಲ ನೋಡಿದ್ದೀರಾ, ತುಂಬ ಚೆನ್ನಾಗಿದೆ. ನಾನಂತೂ ನೋಡಬೇಕು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ನೋಡಲೇಬೇಕು ಅಂದ್ಕೊಂಡು ಪ್ರತಿದಿನ ಕಾಲ್ ಮಾಡ್ಕೊಂಡು ಇವತ್ತು ಕರೆದವಳೆ. ಇವತ್ತು ನಾನು ಇದನ್ನು ಮುಗಿಸ್ಕೊಂಡು ಮತ್ತೆ ನಾನು ಊರಿಗೆ ಕೂಡ ಹೋಗಬೇಕು, ಸ್ವಲ್ಪ ಕೆಲಸ ಮುಗಿಸ್ಕೊಂಡು. ನೋಡೋಣ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫುಲ್ಲು ಗಾಳಿ ಗೈಸ್, ಇಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಕಡೆ ಗೈಸ್. ವ್ಯೂ ಪಾಯಿಂಟ್ ಇಲ್ಲಿಂದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಅಷ್ಟು ನೀರು ಕಾಣಿಸ್ತಾನೆ ಇಲ್ಲ ಗೈಸ್, ಫುಲ್ ಹೆವಿ ಗಾಳಿ. ಇಲ್ಲಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಗೈಸ್. ಇಲ್ಲಿಂದಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲೆಲ್ಲ ಇದನ್ನು ತೆಗಿತೀನಿ. ಗೈಸ್ ಇವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೈಸ್ ನನ್ನ ಕ್ಯಾಮ್ರಕ್ಕೆ ಹೊಡೆದ್ಬಿಟ್ಲಿ ಇವಳು. ಗೈಸ್ ಫೈನಲಿ ಹೊರಟು ಇವಾಗ ನಾವು. ಹೋದ ಸಲ ರೀಲ್ಸ್ ಮಾಡೋದಕ್ಕೆ ಹೋಗಿದ್ವಲ್ಲ ಸ್ಪಾಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಂದ ಇಳ್ಕೊ ಬರೋದು ವಿಡಿಯೋ ಮಾಡ್ಬೋದಿತ್ತು.
ಅವತ್ತು ತುಂಬ ರೀಲ್ಸ್ ಮಾಡಿದ್ದೋ, ಸೊ ಇವತ್ತು ಕೂಡ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಡ್ಯಾನ್ಸು ರಾಜಸ್ಥಾನಿ ಪುಂಗಿ ಓದಲ್ಲೇ ಅದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ. ಬಟ್ ಏನಂತಂದರೆ ಇವಳು ಸಾಂಗ್ನ ನನಗೆ ಗೊತ್ತೇ ಇಲ್ಲ, ನಾನು ಮರ್ತೇ ಬಿಟ್ಟಿದ್ದೀನಿ. ಸಾಂಗ್ ಹಾಕ್ಬಾರ್ದು, ಕಾಪಿರೈಟ್ ಬರುತ್ತೆ ಅಂದರೆ ಅವಳು ಸಾಂಗ್ ಹಾಕ್ಬಿಟ್ಟು ಮುಂದೆ ವಿಡಿಯೋ ಮುಂದಕ್ಕೆ ತಂದುಬಿಟ್ಲು. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಾಂಗ್ ಹಾಕಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ಸೊ ಹಾಗಾಗಿ ಗೈಸ್ ಇವತ್ತು ಇಲ್ಲಿ ಆಂಜನೇಯನ ಹತ್ರ ಅಷ್ಟು ಜನ ಇಲ್ಲ, ಸೊ ಇವಾಗ ನಾವು ವಿಡಿಯೋ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ರೀಲ್ಸ್ ಅವಾಗ ಮಾಡೋದಕ್ಕೆ ಆಗಿರಲಿಲ್ಲ, ಸೊ ಹಾಗಾಗಿ ಇವಾಗ ಮಾಡ್ಕೋತೀನಿ ನಾನು ಇದನ್ನ. ಗೈಸ್ ಇಲ್ಲಿ ಕೆಳಗಡೆ ಒಂದು ನೀರು ಬಂದಿದೆ ಅಂತ ಹೇಳಿದ್ರು. ಇದು ಇಲ್ಲಿಗೆ ಹೋಗಂಗಿಲ್ಲ, ಇದು ಆ್ಯಕ್ಚುಲಿ ಎಲ್ಲ ನೋಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದ್ರೂ ನಾವು ಇಲೀಗಲ್ ಆಗಿ ಹೋಗ್ತಾ ಇದೀವಿ ಇವಾಗ ಒಳಗಡೆ. ಗೈಸ್ ನೀರಿತ್ತಂತೆ ಲಾಕ್ ಮಾಡಿಬಿಟ್ಟವ್ರೆ, ನೋಡಬೇಕು ಅಂತ ಅಂದ್ಕೊಂಡು. ಗೈಸ್ ಇಲ್ಲೂ ನೀರೈತೆ. ಮುಂಚೆ ಎಲ್ಲ ಇಲ್ಲೆಲ್ಲ ಓಪನ್ ಇತ್ತಂತೆ ಗೈಸ್. ಯಾರೋ ಡೆತ್ ಆಗಿದ್ದಲ್ವಾ, ಯಾರೋ ಡೆತ್ ಆದ್ಮೇಲಿಂದ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಹೊರಡೋದೇನೆ. ಚೆನ್ನಾಗೈತೆ ಆದ್ರೂ. ಅಂತೂ ಇಂತೂ ನನ್ನ ಆಸೆ ಈಡೇರ್ತು, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ ಕಣ್ಣು ತುಂಬ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ. ಎಷ್ಟೇ ಆಗಲಿ ನಮ್ಮ ಕಾವೇರಿ ಅಲ್ವಾ, ಅಂದರೆ ನಾವು ಇಲ್ಲಿಯವರೇ ಆಗಿರೋದ್ರಿಂದ ಸ್ವಲ್ಪ ಲವ್ ಜಾಸ್ತಿನೇ ಇರುತ್ತೆ. ನೀರಂತೂ ಗೈಸ್ ಫುಲ್ಲು ಮೇಲೆ ಕಾರ್ತೈತೆ, ಹಂಗೆ ಚಿಮ್ತೈತೆ. ಇದು ಓಪನ್ ಇಲ್ಲದೆ ಇರೋದ್ರ ಕಾರಣ ಇದು ನೋಡೋದಕ್ಕೆ ತುಂಬ ಚೆನ್ನಾಗೈತೆ. ಬೈ ಚಾನ್ಸ್ ಓಪನ್ ಇದ್ದಿದ್ರೆ ಇಮ್ಯಾಜಿನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆ ಲೆವೆಲ್ಗೆ ಅದನ್ನ ಫುಲ್ಲು ಪಚೀತಿ ಮಾಡ್ಬಿಡ್ತಿದ್ರು ಜನರು. ಸೊ ಇದು ಕ್ಲೋಸ್ ಇರೋದ್ರಿಂದ ನೋಡೋದಕ್ಕೆ ಚೆನ್ನಾಗೈತೆ. ಈ ಸಲ ಅಂತೂ ಸಹನ ನಂಗೆ ನಿಜವಾಗ್ಲೂ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾಳೆ. ನಾನು ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ರೆ ಅವಳು ನನ್ನ ಹತ್ರ ನಿಂತ್ಕೊಂಡು ರೀಲ್ಸ್ ಮಾಡ್ತಾಳೆ, ಬರೀ ಸೌಂಡೇ. ಇಲ್ಲೆಲ್ಲ ಫುಲ್ಲು ನೀರು ಬಂದಿತ್ತಂತೆ ಗೈಸ್. ಇವಾಗ ನೋಡಿ ನಾನು ಬ್ಯಾಡ್ ಲಕ್ಕು ಬಂದಿಲ್ಲ, ಬಟ್ ಇಲ್ಲಿ ಬರ್ತಾ ಇದೆ. ಅದನ್ನ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಬೀಚಲ್ಲಿ ಹೆಂಗೆ ನೀರು ಬರುತ್ತೆ ಸೇಮ್ ಈ ಸ್ಪಾಟಲ್ಲಿ ಹಂಗೆ ಬರ್ತಾ ಇರೋದು. ನಾವಲ್ಲಿ ರೀಲ್ಸ್ ಮಾಡೋಣ ಅಂತ ಹೋದೋ, ಬಟ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸು ಗೈಸ್. ಅವ್ರನ್ನ ವಿಡಿಯೋ ಮಾಡ್ಕೊಳ್ದೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನಮ್ಮನ್ನೇ ವಿಡಿಯೋ ಮಾಡ್ಕೋತಾ ಇದ್ರು. ಅದೆಲ್ಲ ತುಂಬ ಬುಲ್ಶಿಟ್ ಅನಿಸುತ್ತೆ. ಅವ್ರದ್ದು ಏನೈತೆ ಅದನ್ನು ಮಾಡ್ಕೋಬೇಕು ಹೊರತು ಬೇರೆ ಹೆಣ್ಮಕ್ಳುಗಳನ್ನ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಲೈಕ್ ತೊಗೊಳೋದಕ್ಕಿಂತ ಅವರೇ ಮಾಡ್ಬೋದಲ್ವಾ. ಸೊ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ನಾನು ಹಂಗೆ ರಿಯಾಕ್ಟ್ ಮಾಡ್ಬಿಟ್ಟು ಬಂದುಬಿಟ್ಟೆ. ಸೊ ಇವಾಗ ಅಲ್ಲಿ ನಾವು ನಾರ್ಮಲಾಗಿ ಅವತ್ತು ಹೋದ್ಸಲ ರೀಲ್ಸ್ ಮಾಡಿದ್ವಲ್ಲ, ಅಲ್ಲಿ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಇವಾಗ. ಗೈಸ್ ಅವತ್ತೇ ಜನ ಇಲ್ಲದ ದಿನವೇ ರೀಲ್ಸ್ಗೆಲ್ಲ ನಮಗೆ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ರೀಲ್ಸ್ ಮಾಡೋದಕ್ಕೆ ಅಷ್ಟು ಆಗ್ತಾಯಿಲ್ಲ, ಅಂದರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಜಾಸ್ತಿ. ಸೊ ಹಾಗಾಗಿ ಅವಾಗಾದ್ರೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ದು, ಹಾಗಾಗಿ ಅವರು ಸುಮ್ಮನೆ ಇರ್ತಿದ್ರು. ಬಟ್ ಇವಾಗ ನಾವು ಕಡಿಮೆ ಜನ ಬಂದಿರೋದ್ರಿಂದ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಾವು ಸರಿ ಸಾಕು ಮಾಡಿದ್ದು ಅಂದ್ಬಿಟ್ಟು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಇವ್ರಿಗೋಸ್ಕರ ಸುಮ್ಮನಾಗಬೇಕಷ್ಟೇ ಗೈಸ್. ನಾನು ಓನಾಗಿ ಏನಾದರೂ ನಾನು ನೋಡಿದೆ ಅಂದರೆ ನಾನು ನಿಜವಾಗ್ಲೂ ಸುಮ್ಮನಾಗಲ್ಲ. ಸಹನ ಬೇಡ ಸುಮ್ಮನಿರು ಅಂದಲ್ಲ ಅಂದ್ಬಿಟ್ಟು ನಾನೇನು ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಜಸ್ಟ್ ಹೇಳಿದೆ ಅಷ್ಟೇ. ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೋದು. ಸಾರಿ ಗೈಸ್, ನಾನು ಮಾತಾಡ್ಕೊಂಡು ಸ್ಲಿಪ್ಪರ್ ಬಿಡ್ದೇನೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಫೈನಲಿ ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ನಾನಂತೂ ಫುಲ್ ಖುಷಿ. ರೀಲ್ಸ್ ಹಾಕೊಂಡು ನನ್ನ ಪ್ರಾಣ ತಿಂತೋಳೆ ಗೈಸ್. ನಂಗೆ ಕಾಪಿರೈಟ್ ಬರುತ್ತೆ ವಿಡಿಯೋ ಅಂದರೂ ಕೇಳ್ತಾ ಇಲ್ಲ. ಇವಾಗ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ, ತೋರಿಸ್ತೀನಿ ರೀ ಗೈಸ್. ಇವಾಗ ದೇವಸ್ಥಾನದ ಒಳಗೆ ಬಂದೆ. ಫೋನ್ ಯೂಸ್ ಮಾಡೋಂಗಿಲ್ವ ಏನೋ ಗೊತ್ತಿಲ್ಲ ಗೈಸ್. ಯೂಸ್ ಮಾಡೋಂಗಿಲ್ವಾ? ಎಲ್ಲರೂ ಕೈ ಮುಕ್ಕೊಳ್ಳಿ, ಅಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ ಗೈಸ್. ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಸೊ ಹಾಗಾಗಿ ಈಚೆ ಮಾಡ್ಕೋತಾ ಇದ್ದೀನಿ. ಅಂದರೆ ಜಸ್ಟ್ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಈಚೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದೆ ಈಚೆ ಗೈಸ್. ಓಟೋ ಈಗ ಫೈನಲಿ ಎಲ್ಲ ಮುಗೀತು. ಓಟೋ ಇವಾಗ ಏನಾದರೂ ತಿನ್ಕೊಂಡು ಹೊರಡೋದೆ. ಇವಾಗ ನೀರು ನೋಡಿದ ಖುಷಿ ಆಯಿತು, ಬಟ್ ಅಲ್ಲಿ ಕೆಲವು ಜನ ಆಡಿದ್ದು ನೋಡಿ ನಂಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು, ತುಂಬ ಸಿಟ್ಟು ಬಂತು ಕೂಡ ಗೈಸ್. ಇವಾಗ ಪಾನಿಪುರಿ ತಿನ್ನೋಣ ಅಂತ ಬಂದು. ಪಾನಿಪುರಿನ ಮಸಾಲೆನೋ ಪಾನಿಪುರಿ ಗೈಸ್. ಇವಾಗ ನಾನು ಬೇಗ ಹೊರಡಬೇಕು. ನಾನು ಇನ್ನೂ ಮನೆಗೆ ಹೋಗಿ ಲಗೇಜ್ ಎತ್ಕೊಂಡು ನಾನು ಮೈಸೂರಿಗೆ ಹೋಗೋದು ಯಾವಾಗ, ಇನ್ನೂ ತುಂಬ ಕೆಲಸಗಳಿದೆ. ಡಿಫ್ರೆಂಟ್ ಸರ್ವ್ ಮಾಡ್ತಾವಳೆ ನಿತ್ಯ.
ಲೇಟ್ ಆಗುತ್ತೆ ಅವಳಿಗೆ ಬಸ್ಗೆ ಅಂತ. ಗೈಸ್, ಒಂದೊಂದು ಕಡೆ ನಾವು ಪಾನಿಪುರಿ ತೊಗೊಂಡಾಗ ನಮಗೆ ಮಸಾಲೆ ಕೊಡೋದೇ ಇಲ್ಲ. ಬಟ್ ಪರವಾಗಿಲ್ಲ, ಇಲ್ಲಿ ಮಸಾಲೆ ಕೊಟ್ಟಿದ್ರು ನಮಗೆ. ಗೈಸ್, ಪಾಪ ಅವರು ಎಷ್ಟೊತ್ತು ವೀಡಿಯೋ ಕಟ್ ಮಾಡ್ತಾಳೋ ತಿನ್ನೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತವ್ರೆ. ನಾನು ನೋಡಿದ್ರೆ ವೀಡಿಯೋ ಹಿಡ್ಕೊಂಡು ನಿಂತಿದ್ದೀನಿ. ಗುಡು 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 ಅಂತ ಓಡ್ ಬಂದೆ. ನೋಡಿದ್ರೆ ಸಾಲಿಗ್ರಾಮ ಬಸ್ಸು, ಕೇರ್ ನಗರ ಬಸ್ ಅಲ್ಲ. ಸುಸ್ತಾಗೋಯ್ತು ಗೈಸ್, ಓಡ್ ಬಂದು. ಪಾಪ ಅವ್ರು ಖಂಡಿತವಾಗ್ಲೂ ಹೋಗಲ್ಲಮ್ಮ ಅಂದ್ಬಿಟ್ರು. ಸಾಲನ್ನು ಬುಕ್ಬಿಟ್ಟು ಓಡ್ ಬಂದು ಅದಕ್ಕೆ ಶಾಪ ಹಾಕ್ಬಿಟ್ಟವಳೆ, ನಾನು ಬುಕ್ಬಿಟ್ಟು ಹೊಡೈತವಳಲ್ಲ ಅಂತ. ಗೈಸ್, ಬಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಯ್ಯೋ, ನನ್ನ ಬಸ್ ಬೇಗ ಬಂದ್ಬಿಟ್ಟು ಸಾಕು. ಪಾನಿಪುರಿ ಬೇಗ ಬೇಗ ತಿನ್ಕೊಬಂದ ಗೈಸ್, ಎಲ್ಲ ಕರ್ಗೆ ಹೋಯ್ತು. ವಿಡಿಯೋಗ್ರಾಫರ್ ಸುಸ್ತಾಗ್ಬಿಟ್ಟಿದ್ದಾರೆ. ಮುಸ್ತಫಾ ಗೈಸ್, ಫುಲ್ಲು ಮಳೆ. ನಾನು ಮನೆಗೆ ಹೋಗಿ ಲಗೇಜ್ ಎತ್ಕೊಂಡು ಮತ್ತೆ ಬಂದಿದ್ದೀನಿ ಬಸ್ ಸ್ಟಾಪ್ಗೆ. ಇವಾಗ ಮೈಸೂರಿಗೆ ಹೊರಡ್ಬೇಕಲ್ಲ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಮಳೆ. ಬಸ್ ಯಾವುದು ಸ್ಟಾಪೇ ಕೊಡ್ತಾಯಿಲ್ಲ. ಎಲ್ಲ ಸೀಟು ಫುಲ್ ಆಗಿಬಿಟ್ಟೈತೆ. ನೋಡೋಣ ನೆಕ್ಸ್ಟ್ ಬಸ್ ಯಾವ್ದು ಬರುತ್ತೆ, ವೆಯ್ಟ್ ಮಾಡಿ ಹೊರಡಬೇಕು. ಸೊ ನಾನು ಹೋಗೋಷ್ಟೊತ್ತಿಗೆ ಸಂಜೆ ಬರ್ತಾನೆ, ಸೊ ಎಲ್ಲ ಸರಿ ಹೋಗುತ್ತೆ ನನಗೆ ಅಷ್ಟೊತ್ತಿಗೆ. ಅವ್ರು ಡ್ಯೂಟಿಯಿಂದ ಬರ್ತಾರಲ್ವ, ನಾನು ಅಷ್ಟೊತ್ತಿಗೆ ಮೈಸೂರು ರೀಚ್ ಆಯ್ತೀನಿ. ನೋಡೋಣ, ಬೇಗ ಬಸ್ ಬಂದರೆ ಇನ್ನೂ ಬೇಗನೆ ಹೋಗ್ಬೋದು. ಸ್ವಲ್ಪ ಮಳೆಗಾಯಿ ಸಿಕ್ಕಾಪಟ್ಟೆ ಮಳೆ. ಗೈಸ್, ಅಲ್ಲಿಂದ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸಂಜು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ನೀರೇನೋ ಹಿಡ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ದಾರೆ. ಹಾಗೆ ನೀರು ಹಿಡ್ಕೊಂಡು ಮನೆಗೆ ಹೋಗೋದೇನೆ. ಫುಲ್ಲು ಟಯರ್ಡ್ ಆಗೈತೆ ಗೈಸ್. ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಮನೆಗೆ ಹೋಗಿ. ಇವತ್ತು ಫ್ರೈಡೇ ಅಲ್ಲದೆ ಬೇರೆ ವಾರ ಆಗಿದ್ದಿದ್ರೆ ನಾನ್ ವೆಜ್ ಏನಾದರೂ ತಿನ್ಬೋದಿತ್ತು, ಇಲ್ಲ ನಾನ್ ವೆಜ್ ಏನಾದರೂ ಮಾಡ್ಬೋದಿತ್ತು. ಬಟ್ ಇವತ್ತು ಫ್ರೈಡೇ, ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ. ವೆಜ್ಜು ಮನೇಲೇ ಹೋಗಿ ಏನಾದರೂ ಮಾಡಬೇಕು. ನೋಡೋಣ.